ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ರಿಯಾಕ್ಷನ್ ಕೊಡಕ್ಕೆ ಬಂದಿದ್ದೀನಿ. ಸೊ ಪಾರ್ಟ್ 4 ಇದು. ಪಾರ್ಟ್ ಆಲ್ರೆಡಿ 1 2 3 ಪಾರ್ಟ್ನ ಬಿಟ್ಬಿಟ್ಟು ಇದು 4ನೇ ಪಾರ್ಟಿಗೆ ಬಂದಿದ್ದೀವಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ವಿಡಿಯೋಗೆ 500 ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಪಟಾಪಟ ಲೈಕ್ನ ಮಾಡಿ. ಸೊ ಇನ್ಯಾಕೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈಗ ವಿಡಿಯೋನ ಶುರು ಮಾಡೋ ಫಸ್ಟೇ ಮೊದಲನೇ ವಿಡಿಯೋದಲ್ಲಿ ತೇಜಸ್ವರ ವಿಡಿಯೋನ ತೊಗೊಂಬರ್ತಾ ಇದ್ದೀನಿ. ನೋಡಿ ನನ್ನ ಫಿಟ್ಟಿಂಗ್ ನೋಡಿ, ಚೆನ್ನಾಗಿದೆ. ನೋಡಿದ್ರೆ ಮಾರ್ರೆ ಎಂತ ಬ್ರೈಟ್ ಫಿಟ್ಟಿಂಗ್ ಉಂಟು ನಂದು. ಅವಳೆಂತ ಫಿಟ್ಟಿಂಗ್, ನನ್ನ ಫಿಟ್ಟಿಂಗ್ ಉಂಟು, ಅವಳದು ಡಮ್ಮಿ ಎಂತ ಚಂದ ಉಂಟು ಅಲ್ಲ ನನ್ನ ಫಿಟ್ಟಿಂಗು. ಬೆಟ್ಟ ಇದ್ದಾಗಿದೆ ಅವಳದು ಫಿಟ್ಟಿಂಗು, ನನ್ನ ಮುಂದೆ ಡಮ್ಮಿ ಮಾರ್ರೆ ಎಂತ ಚಂದ ಉಂಟು ನನ್ನ ಟೈಟ್ ಫಿಟ್ಟಿಂಗ್. ಇಲ್ಲಿ ನೋಡಿ ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಬಿಗ್ ಬಾಸ್ ಅಲ್ಲಿರೋ ಮೈಕಲ್ ಈಶಾನಿ ಹುಟ್ಟಿರೋ ಪಾಪು ನಾನು, ಗೊತ್ತುಂಟಾ? ನಾನು ಬೇರೆ ಕಲರ್ ತಕೊಂಡ್ ಬಂದಿದ್ದೀನಿ ನೋಡಿ. ಬ್ಲೂ ಕಲರ್ ತಕೊಂಡ್ ಬಂದಿದ್ದೀನಿ. ಬ್ಯಾಕ್ ಇದೆ, ಎಂತ ಸ್ಕಿನ್ ಕಲರ್ ಪ್ಯಾಂಟ್ ಇದೆ. ಪ್ಯಾಂಟ್ ಹಾಕ್ತೀನಿ ಅಲ್ವಾ, ಎಲ್ಲರೂ ಹೇಳ್ತಾರೆ ನೀವು ಪ್ಯಾಂಟ್ ಹಾಕಿದಿಲ್ವಾ, ಹೌದೌದು. ಆಗ ಅಕ್ಕ ಎಂತ ಮಾಡ್ತಾಳೆ ಗೊತ್ತುಂಟಾ ಗಾಯ್ಸ್? ಎಲ್ಲರ ಹತ್ರ ಹೋಗಿ ನೋಡಿ ಹಾಕಿದೀನಿ ಪ್ಯಾಂಟ್ ಅಂತ ಎತ್ತಿ ತೋರಿಸ್ತಾಳೆ ಗಾಯ್ಸ್. ಯಾಕಂತಂದ್ರೆ ಇದು ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಗಾಯ್ಸ್. ನಿಮಗೆ ಗೊತ್ತುಂಟು ನಾನು ಪ್ಯಾಂಟ್ ಹಾಕಿದೀನಿ ಅಂತ, ಆದರೆ ದೂರದಲ್ಲಿ ನೋಡುವವರಿಗೆ ಎಂತ ಗೊತ್ತುಂಟಾಗಬೇಕು ಗಾಯ್ಸ್, ನಾನು ಇಂತ ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಹಾಕಿದೀನಿ ಅಂತ. ಟೈಟ್ ಫಿಟ್ಟಿಂಗ್ ಪ್ಯಾಂಟು. ಆಮೇಲೆ ಎಂತ ಗೊತ್ತುಂಟ ಗಾಯ್ಸ್, ಇಂಥ ಪ್ಯಾಂಟು ಉಂಟಲ್ಲ, ಈ ಪ್ಯಾಂಟು ಚಿಕ್ಕಪೇಟೆ, ಗಬ್ಬನ್ಪೇಟೆ, ಬಳೆಪೇಟೆ ಸಿಗುವಂತ ಪ್ಯಾಂಟ್ ಅಲ್ಲ ಗಾಯ್ಸ್. ಈ ಪ್ಯಾಂಟನ್ನು ನಾನು ನಮ್ಮ ಮನೆ ಹತ್ರ ಇರುವ ಅಂಗಡಿಯ ಟೈಲರ್ ಹತ್ರ ಹೋಗಿ ಮಿಷಿನ್ ಮೇಲೆ ತೊಡೆ ಇಟ್ಟು ಹಿಂಗೆ ಹೊಲಿಸಿಕೊಂಡಿದ್ದು ಗಾಯ್ಸ್. ಹೊಲ್ಸ್ಕೊಳಕ್ ತಿಕ್ಕ ಹೊಲಿಗೆ ಬಿದ್ಬಿಟ್ಟಿತ್ತು ಗಾಯ್ಸ್. ಆಮೇಲೆ ಎಂತ ಗೊತ್ತುಂಟ, ಸದ್ಯಕ್ಕೆ ಎಷ್ಟು ಸಾಕು. ನನ್ನ ಪ್ಯಾಂಟ್ ಕಲೆಕ್ಷನ್ ನಿಮಗೆ ಯಾವ್ದು ಕಲರ್ ತುಂಬಾ ಇಷ್ಟವಾಯ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್, ನಾನು ಇನ್ನು ಬರ್ತೇನೆ. ಅವರು ಆ ಒಂದು ವಿಡಿಯೋಗೆ ರಿಯಾಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅವ್ರು ಯಾರೋ ರಕ್ಷಿತಾ ಅನ್ನೋ ಒಂದು ಫುಲ್ ಕನ್ನಡ ಬರಲ್ಲ, ಅವ್ರು ಕರೆಕ್ಟಾಗಿ ಮಾತಾಡೋಕ್ಕೆ. ಸೊ ಅವರು ಮಾಡಿರೋಂಥ ಒಂದು ವಿಡಿಯೋದಲ್ಲಿ ಇವರು ಫುಲ್ ಕಾಮಿಡಿಯಾಗಿ ಮಾತಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ತೇಜಸ್ವರ ವಿಡಿಯೋ ಮಾತ್ರ ಅದ್ಭುತವಾಗಿರುತ್ತೆ ಗುರು. ಸೊ ನಮ್ಮ ವಿಡಿಯೋ ಊರಿನಲ್ಲಿ ಅವ್ರದ್ದು ವಿಡಿಯೋನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಹಾಕಿರ್ತೀನಿ. ಸೊ ನೀವು ಸಮೇತ ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಹಾಗೆ ಫುಲ್ ಕಾಮಿಡಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇನ್ನು ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಬೇಬಿ ಫೆಬ್ರವರಿ 4ನೇ ಮಂತಲ್ಲಿ ಏನು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ಯಾ ಬೇಬಿ? ಯಾವ ಶಾಂಪು ಯೂಸ್ ಮಾಡ್ತೀಯ ಬೇಬಿ? ಇಷ್ಟೊಂದು ಗಮ್ಮ ಅಂತಿದ್ಯಾ? ಎರಡನೇ ವಿಡಿಯೋ ಏನು ಹೆಂಗೈತಿತ್ತು? ಸೊ ಫೆಬ್ರವರಿ 14ಗೆ ನೀವೇನು ಕೊಟ್ಟಿದ್ದೀರಿ ಗಿಫ್ಟ್ನ ಕೊಟ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಅದ್ಭುತ ಗುರು. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಈ ಸೀನ್ನ ಡಿಲೀಟ್ ಮಾಡಿರಿ ಅಂತ ಡಿಲೀಟ್ ಮಾಡಿಬಿಟ್ಟು ಈ ಸೀನ್ ಇಲ್ಲಿಗೆ ಮುಂಗಾರು ಮಳೆ ಸೀನ್ನ ಒಂದು ಸೀನ್ ಹಾಕಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ. ಈಗ ಫಸ್ಟ್ ಆ ಸೀನ್ನ ನೋಡ್ಕೊಂಬರೋಣ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ, ಏನಂತೀರ? ಆ ಮುಂಗಾರು ಮಳೆ ಸೀನ್ನ ಡಿಲೀಟ್ ಮಾಡಿಬಿಟ್ಟು ಏನಂತೀರ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು ಆ ಸೀನ್ ಹಾಕಿದರೆ. ಸೊ ತುಂಬ ಚೆನ್ನಾಗಿದೆ. ಸೊ ನೋಡು ಮುಂದಿನ ವಿಡಿಯೋ ಹೋಗೋಣ ಬನ್ನಿ. ಈಗ ಈ ವಿಡಿಯೋ ನನ್ನ ಹುಡುಗಂಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಬೇಗ ಹೇಳು. ಏನ್ ಹಂಗ್ ನೋಡ್ತಿದ್ಯಾ? ಇನ್ನೆಂಗ್ ನೋಡ್ಲಿ? ಐ ಮಿಸ್ ಯು. ಐ ಮಿಸ್ ಯು ಟು. ಐ ಮಿಸ್ ಯು ಟು. ಸೊ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಒಳ್ಳೆ ಹುಡುಗ ಪ್ರಥಮ್ ಅವ್ರದ್ದು ನೋಡ್ಕೊಂಬರೋಣ ಬನ್ನಿ. ಈಗ ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಸೊ ಯಾರ ಬೈದಿರೋದು ಗೊತ್ತಿಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಶೇರ್ ಮಾಡಿದ್ನ ವಿಡಿಯೋನ ನಾನು ಹಾಕಿದ್ದು ಪ್ಲೇ ಮಾಡಿದ್ದೀನಿ. ಸೊ ಈಗ ಇನ್ನೊಂದು ಮುಂದಿನ ವಿಡಿಯೋ ಹೋಗೋಣ ಬನ್ನಿ. ಈಗ ಒಂದು ಕ್ವಶನ್, ಒಂದೇ ಒಂದು ಪ್ರಶ್ನೆ,
ಡಗಾರ್ ಅಂದ್ರೆ ಏನು? ನಿನ್ ಬಗ್ಗೆ ನೀನೇ ಕೇಳಿದ್ರೆ ನಾನು ಏನಂತಮ್ಮ ಹೇಳಲ್ಲಿ? ಯಾವ್ದು ಗುರು ಇದು? ಡ್ರಗಾರ ಅಂದ್ರೆ ಏನಂತ ಕೇಳ್ತವ್ರೆ. ಸೊ ನಿಮಗೆ ಗೊತ್ತಿರೋದನ್ನ ಕಮೆಂಟ್ ಬಾಕ್ಸಲ್ಲಿ ಗೊತ್ತಲ್ಲ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋಗೆ ಹೋಗೋಣ ಈಗ. ಸೊ ಈಗ ಭರತ್ ಅವರ ವಿಡಿಯೋನ ಶುರು ಮಾಡೋಣ, ಬನ್ನಿ ಈಗ ನೋಡ್ಕೊಂಬರೋಣ. ಡ್ರೆಸ್ ಹೆಂಗಿದೆ? ಬೆಂಕಿ 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 ಆಯ್ತಂತೆ. ನನ್ ಹೇರ್ ಸ್ಟೈಲ್, ಕೊತ್ತಂಬರಿ ಸ್ವೀಟ್ ಇರ್ತೈತಲ್ಲ ಅಷ್ಟೈತಿ. ನನ್ ಮೇಕಪ್, ನಿನ್ ಮೇಕಪ್ ಯಾಕೆ ಹಾಕಕ್ ಹೋದೆ? ನಾರ್ಮಲ್ ಆಗಿ ಮಸ್ತ್ ಅದೇ. ಬೆಂಕಿ ಮತ್ ಇನ್ನೇನ್ ಚೆನ್ನಾಗಿದೆ? ನಿನ್ ಸ್ಮೈಲ್ ಐತಲ್ಲ ಅದಂತೂ ಬೆಂಕಿ. ಅದಕ್ಕೆ ನಾನು ನೋಡ ಚಸ್ಮಾ ಹಾಕ್ಯಂಡ್ ನೋಡಕತ್ತೀನಿ ಅದನ್ನ. ಸೂಪರ್ ಆಗಿರುತ್ತೆ. ಸೊ ಇನ್ನೊಂದು ಅದ್ಭುತವಾದ ಒಂದು ವಿಡಿಯೋನ ಮಾಡಿದ್ದಾರೆ. ಸೊ ಯಶವಂತ್ ಶೆಟ್ಟಿ ಅಂತ. ಅವ್ರ ಮಾತ್ರ ಒಂದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಿಟ್ಟೆ ಒಂದು ಎ ಇಂದ ಝೆಡ್ ವರ್ಗೂ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗಲ್ಲಿರುವಂಥ ಒಂದು ಪದಗಳನ್ನ ಬಳಸ್ಕೊಂಡು ಎ ಇಂದ ಝೆಡ್ ವರ್ಗೂ ಹೇಳ್ತಾರೆ. ಸೊ ನೋಡ್ಕೊಂಬರೋಣ, ತಡ ಮಾಡೋದು ಬೇಡ, ಬನ್ನಿ ಈಗ. ಎ ಫಾರ್ ಅಲ್ಲಾಡ್ಸಪ್ಪ, ಬಿ ಫಾರ್ ಬೆಳ್ಳುಳ್ಳಿ ಕಬಾಬ್, ಸಿ ಫಾರ್ ಚಟಾಪಟ ಚಟಾಪಟ, ಡಿ ಫಾರ್ ಡ್ರೋನು, ನಂದೇ ಡ್ರೋನು, ಇ ಫಾರ್ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಎಫ್ ಫಾರ್ ಈ ಫಿಗರ್ ನ ಎಲ್ಲೋ ನೋಡ್ದಂಗ ಐತಲ್ಲ. ಜಿ ಫಾರ್ ಗುಡ್ ಬೈ ಗೋಸ್ ಟು ಹೆವೆನ್, ಬ್ಯಾಡ್ ಬೈ ಗೋಸ್ ಟು ಬ್ಯಾಂಕಾಕ್. ಹೆಚ್ ಫಾರ್ ಹೌದು ಹೌದು. ಐ ಫಾರ್ ಇಂಥದೆಯ, ಬರೀ ಇಂಥದೆಯ. ಜೆ ಫಾರ್ ಜಿಂಗ ಲಕ 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 ಬರ ಬರ. ಕೆ ಫಾರ್ ಕರಿಮನಿ ಮಾಲೀಕ ನೀನಲ್ಲ. ಎಲ್ ಫಾರ್ ಲಲ್ಲಿ, ನಾನ್ರಿ ಲಲ್ಲಿ. ಎಂ ಫಾರ್ ಮೇಡಮ್, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಸೊ ನಮ್ಗೆ ನಮ್ಮ ಮನ್ಸು ದೇವರು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ? ದೇವರು ಏನಂತೀರ? ಅಷ್ಟೇ. ತಾಯಿಗೆ ಕೈ ಮುಗಿಸಿ. ಎನ್ ಫಾರ್ ನಮಸ್ಕಾರ ಗಂಡು. ಓ ಫಾರ್ ಒನ್ ಮೋರ್ ಅನ್ಬೇಕು. ಪಿ ಫಾರ್ ಪ್ರೆಟಿ ಪ್ರೆಟಿ ಬಟರ್ಫ್ಲೈ. ಆರ್ ಫಾರ್ ರುಬ್ಬಿ ಕೊಡಪ್ಪ ರಾಹುಲ್ಲ. ಎಸ್ ಫಾರ್ ಶವಿ ಶವಿ ತುಪ್ಪ ಗೆಳೆಯರೆ. ಟಿ ಫಾರ್ ತಂದಾನಿ ನಾನೇ ತಾನಿ ತಂದಾನೋ ಬ್ರೋ ತಾನೇ ನಾನೇನು. ಯು ಫಾರ್ ಊರು ಬಾಗ್ಲು. ವಿ ಫಾರ್ ವೆಂಟ್ರನ್ ಸಂಪಾದು ಗೋವಿಂದ. ಎಕ್ಸ್ ಫಾರ್ ಸಿಗ್ಲಿಲ್ಲ. ವೈ ಫಾರ್ ಏನಂತೀರ? ಝೆಡ್ ಫಾರ್ ಝೆಡ್ಗೂ ಸಿಗ್ಲಿಲ್ಲ. ನೀವೇ ಕಮೆಂಟ್ ಮಾಡಿ. ಸೊ ಎಕ್ಸು ಮತ್ತು ಝೆಡ್ಗೆ ಎರಡಕ್ಕೂ ಪದಗಳನ್ನು ಸಿಕ್ಕಿಲ್ವಂತೆ. ಸೊ ನೀವು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ನಾನು ಅವರಿಗೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಈಗ ಇವ್ರದ್ದು ಸಮೇತ ಇನ್ಸ್ಟಾಗ್ರಾಮ್ ಲಿಂಕ್ನ ನಮ್ಮ ವಿಡಿಯೋ ವಿವರಣೆಯಲ್ಲಿ ಇವ್ರದ್ದು ಲಿಂಕ್ನ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕ್ನ. ಸೊ ಹೋಗಿ ನೋಡಿ, ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ನೆಕ್ಸ್ಟ್ ಈಗ ಪ್ರಸಾದ್ ಜಾಕಿ ಅವ್ರದ್ದು ವಿಡಿಯೋ. ಸೊ ಅದ್ಭುತ ಆಗಿದೆ. ಈಗ ಈ ಒಂದು ಟ್ರೆಂಡಿಂಗಲ್ಲಿರೋಂಥ ಒಂದು ಯಾವುದೋ ಸಂಘದಲ್ಲಿ ಸಾಲ ಕಟ್ತಾ ಇರೋ ಟೈಮಲ್ಲಿ ಒಂದು ವಿಡಿಯೋ ಇದೆಯಲ್ಲ, ಅದು ನಾವು ದೇವ್ರು ಬಂದಿರೋ ರೀತಿ. ಸೊ ಆ ವಿಡಿಯೋನ ಕಳಿಸಿದ್ರು. ಸೊ ಆ ವಿಡಿಯೋನ ನಿಮಗೆ ರಿಯಾಕ್ಷನ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೋಡ್ಕೊಂಬರೋಣ ಬನ್ನಿ ಈಗ. ಫೋನ್ ಬೇರೆ ಮಾಡ್ತಾಳ. ದೇವ್ರು ಬರೋ ರೀತಿ ಹಾಕ್ತಾರೆ. ಅಮ್ಮ ಈ ಈಚೆ ನಿಂತಿರ್ಲಿ, ನಾನು ನೋಡಕ್ ಬಂದಿದ್ದೇನು? ನೀರು ಸೂಪರ್ ಆಗಿದೆ ಬಿಡು. ಅವ್ರ ಮೇಲೆ ಬಂದಿರೋಂಥ ದೇವ್ರು ಯಾವುದು ಅಂತ ನೀವು ಸ್ವಲ್ಪ ನನಗೆ ಹೇಳಿಯಪ್ಪ, ಮಿಸ್ ಮಾಡಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಅದು ನೋಡ್ಕೊಂಬಂದ್ರಲ್ವ ಈಗ ಪ್ರಸಾದ್ ಜಾಕಿ ಅವ್ರು ಮಾಡಿರೋಂಥ ಒಂದು ಕಾಮಿಡಿ ಸೀನು. ಸೊ ನೆಕ್ಸ್ಟ್ ಈಗ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಇವ್ರದ್ದು ಸಾಗರ್ ಅವ್ರ ವಿಡಿಯೋ ಇದು. ನೋಡಿ ವಾವ್, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಗೈಸ್, ಇದೇ ಹಾಕ್ಲಾ ವೈಟ್ ಕಲರ್ ಹಾಕ್ಲಾ? ಅದಕ್ಕೊಂದ್ ಸೈಜ್ ಕಲ್ ಕಟ್ಟಿ ನನ್ನ ತಲೆ ಮೇಲೆ ಹಾಕ್ರಿ. ಹೋಗ್ಬೇಡ, ಏನೋ ಒಂದ್ ಆಸೆ ಇದ್ದಿರುತ್ತ, ಒಂದ್ ದಿಂದಿರ್ತದ ಅಷ್ಟೇ. ನೀನಂತ್ರ ನೀನ್ ಅದಕ್ಕೂ ಅಂದ್ಬಿಡ್ತಿ. ಬರೀ ಇಂತದೆಯಾ? ಬೆಟ್ ಕಟ್ಟಿ ಹೇಳ್ತೀನ್ರಿ, ಅಲ್ಲಿ ಏನು ಇರಲ್ಲ. ಏನಾದ್ರೂ ಇರ್ಬೋದೇನೋ, ಬಟ್ ಈ ಮಟ್ಟಕ್ಕೆ ಈಗ ಎಕ್ಸೈಟ್ಮೆಂಟ್ ತೋರಿಸಿದ್ಲಲ್ಲ ಅಷ್ಟಂತ್ರ ಏನಿರಲ್ಲ. ಏನೋ ಒಂದ್ ಸ್ವಲ್ಪ ಏನೋ ಇರ್ಬೋದು, ಬನ್ನಿ ನೋಡೋಣ. ಹಾ, ಕ್ಯಾಮ್ರಾಮ್ಯಾನ್ ಮುಂದೋದ್ರೆ ನಾವು ಬರಕ್ಕಾಗದು, ಅವನ್ನ ಕಳ್ಸಿ ಫಸ್ಟ್. ನೋಡ್ರಿ ಇಲ್ಲೊಂದು ಹಾಸ್ಕ್ಯಾಣಕ್ ಹೊಚ್ಕ್ಯಾಣಕ್ ಬಿಟ್ರೆ ಏನಿಲ್ಲ. ನನ್ನ ಟೆಂಟ್ ಎಷ್ಟು ಮುದ್ದಾಗಿರುತ್ತಲ್ವಾ? ಏ ಹೌದಕ್ಕ, ತುಂಬಾ ಅಂದ್ರೆ ತುಂಬಾ ಮುದ್ದಾಗುಂಟು. ನೀನ್ ಇದು ವಿಡಿಯೋ ಪ್ರಮೋಷನ್ ಸಲುವಾಗಿ ಮಾಡ್ತಿದ್ಯಾ ಅಂತ ಅನ್ಸೋದೇ ಇಲ್ಲ. So guys, ಎಂತ ಗೊತ್ತುಂಟಾ? ಇಲ್ಲ ಗಾಯ್ಸ್, ಗೊತ್ತಿಲ್ಲ. ಇವಾಗ ನೀನ್ ಹೇಳಿದ್ರೇನೆ ಗೊತ್ತಾಗುತ್ತೆ. ನನ್ನ ಕ್ಯಾಂಪ್
ಹಾ ಡಿಸೈಡ್ ಒಂದು ಪ್ರೈವೇಟ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಹೌದಾ, ನಾವೆಲ್ಲೋ ಚಮ್ ತಗೊಂಡು ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಎಷ್ಟು ಕ್ಯೂಟ್ ಅತಾ. ತುಂಬಾ ಕ್ಯೂಟ್. ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಏನೋ ತೊಲ್ಲೆ ನನ್ ಬಗ್ಗೆ ಏನಾದ್ರು ಕೇಳ್ತಾರ ನಿಮ್ಮ ಮನೇಲಿ? ಕೇಳ್ತಾ ಇರ್ತಾರೆ ಗುರು. ಏನಂತ? ಇನ್ನು ಯಾಕೆ ಬದುಕಿದಾನೆ ಅವನು ಅಂತ. ನಿಮ್ಮ ಮತ್ತು ತಾಯಿನ ಕೊಡ್ತ ನನ್ನ ಮಕ್ಕಳ ನಿಮ್ಮ ಅಮ್ಮನ ಚೆನ್ನಾಗಿತ್ತು ಗುರು. ಎಂಡಲ್ಲಿ ಮಾತ್ರ ಅದ್ಭುತ ಡೈಲಾಗು. ಸೊ ಇದು 18+ ವಿಡಿಯೋ ಆಗಿದೆ. ಸೊ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಹುಲಿ ಸ್ನೇಹ ಮಾಡ್ಬೇಕು, ಸ್ನೇಹ ಅಲ್ಲ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಹುಲಿ ಹತ್ರ ತೇಜಸ್ ಅವ್ರು ವಿಡಿಯೋ ಮಾಡಿದ್ದಾರೆ. ಅದೊಂದು ಕಾಮಿಡಿಯಾಗಿ ವಿಡಿಯೋನ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ವಿಡಿಯೋ ಅದು. ಸೊ ತಡ ಮಾಡೋಣ, ಇನ್ನೊಂದು ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಹೇಳಪ್ಪ. ಅಲ್ಲ ಹೇಳಿ ಸ್ವಾಮಿ. ಓಹ್ ಅಲ್ಲೇ ದುರಹಂಕಾರದ ಮಾತುಗಳು. ನೀನ್ ಹೇಳಿದ್ ಒಂದು ನಿನ್ ಮಾತು ಕೇಳಿ ತುಂಡ ಉಂಡ್ಕೊಂಡು ಹೋದನು. ಹೇಳಿ ಸ್ವಾಮಿ. ಓಹ್ ಅಲ್ಲೇ ದುರಹಂಕಾರದ ಮಾತುಗಳು. ನೀನ್ ಹೇಳಿದ್ ಒಂದು ನಿನ್ ಮಾತು ಕೇಳಿ ತುಂಡ ಉಂಡ್ಕೊಂಡು ಹೋದನು. ಓಕೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವಿಡಿಯೋ. ಸೊ ವಿಡಿಯೋನ ನೋಡ್ಕೊಂಡ್ ಬಂದ್ರಲ್ವಾ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋಗೆ 500 ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. ಪಟ ಲೈಕ್ನ ಮಾಡಿ. ಸೊ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ. ಸೊ ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಗೊತ್ತಲ್ಲ, ಇಷ್ಟ ಆದರೆ ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.